ಅವಾಗಿಂದ ಎತ್ಕೊಂಡು ಓಡಾಡ್ತಿದ್ದೀನಮ್ಮ, ಆದ್ರೂ ಕೂಡ ಅವಳು ನಿಲ್ಲಿಸ್ತಾನೆ ಇಲ್ಲ. ಅದಕ್ಕೆ ಮಗು ನನಗ್ ಕೊಡು ಅಂತ ಹೇಳಿದ್ದು. ಹಾ, ನೀನು ನಿನ್ನ ಮಗಳು ಮಂತ್ರ ಹಾಕ್ತೀರಾ. ಆ ಮಂತ್ರ ಹಾಕಕ್ಕೆ ನನಗ್ ಬರಲ್ಲ ಬಿಡಮ್ಮ. ನೀನ್ ಹೀಗೆ ಬಾಯ್ಗೆ ಬಂದ ಹಾಗೆ ಮಾತಾಡೋದು ಬಿಟ್ಟು ಮಗುನ ಅತ್ತೆ ಕೈಗೋ ಅನುಪಮ ಕೈಗೋ ಕೊಡು. ಅತ್ರೆ ಅಳ್ತಾನೆ, ನಾನ್ ಯಾರಿಗೂ ಕೊಡಲ್ಲ. ಹಸುಗುಸು ಅಳತಿದ್ರೆ ನಿನ್ಗೆ ಸಮಾಧಾನ ಮಾಡಕ್ ಬರ್ಲಿಲ್ಲ ಅಂದ್ರೆ ಏನರ್ಥ? ಪಾರ್ವತಿ, ನೀನ್ ಕರ್ಕೋ. ಇಲ್ಲಿ ಕೊಡು. ಅಗತ್ಯ ಇಲ್ಲ, ನನ್ ಮೊಮ್ಮಗನ್ನ ನಾನೇ ಸಮಾಧಾನ ಮಾಡ್ತೀನಿ. ಮಗು ಹೀಗೆ ಅಳ್ತಿದ್ರೆ ಯಾಕೆ ಹೀಗೆ ಆಡ್ತಿದ್ಯಾ? ಕೊಡು. ಅಮ್ಮ, ಏನ್ ದೃಷ್ಟಿ ಆಗಿದ್ಯೋ ಏನೋ ಮಗುಗೆ. ಏನ್ ಪಾರ್ವತಿ, ಮಗು ಯಾಕೆ ಅಷ್ಟೊಂದು ಜೋರಾಗಿ ಅಳ್ತಿದೆ? ಏನಾಯ್ತೋ ಏನೋ ರೀ, ಏನೂ ಅರ್ಥ ಆಗ್ತಿಲ್ಲ. ಅಮ್ಮ, ಮಗು ಕಲ್ಯಾಣಿನ ನೋಡಿದ್ರೆ ಅಳುನ ನಿಲ್ಲಿಸ್ತಾನೆ. ಸ್ಟೇಷನ್ ಇಂದ ಕಲ್ಯಾಣಿನ ಕರ್ಸೋಣ್ವಾ? ಕೆಲ್ಸದ ಮಧ್ಯದಲ್ಲಿ ಬಾ ಅಂದ್ರೆ ಕಳಿಸ್ತಾರೋ ಇಲ್ವೋ? ಚಿನ್ನಿ, ಫೋನ್ ಮಾಡಿ ಕಲ್ಯಾಣಿನ ಒಂದ್ಸಲ ಬಾ ಅಂತ ಹೇಳು. ಸರಿ ಅಮ್ಮ. ಹಾ, ಅವಳು ಪಕ್ಕದ ಬೀದಿನಲ್ಲೇ ಇದ್ದಾಳೆ ನೋಡಿ. ನೀವು ಕರಿತಿದ್ದ ಹಾಗೆ ಬಂದು ಬಿಡ್ತಾಳೆ. ಕಲ್ಯಾಣಿ ಎಲ್ಲೋ ಪಟ್ಟಣದಲ್ಲಿದ್ದಾಳೆ. ಅವಳಿಗೆ ನೀವು ಕೊಡೋ ಸುದ್ದಿ ತಲುಪೋ ಹೊತ್ತಿಗೆ ಇಲ್ಲಿ ಇವನು ಪ್ರಾಣ ಹೊರಟೋಗಿರತ್ತಷ್ಟೇ. ಬಾಯ್ ಮುಚ್ಚು, ಬಾಯ್ ಮುಚ್ಚು. ಅಷ್ಟಕ್ಕೂ ನೀನ್ ಮನುಷ್ಯಲೇನಾ? ಹೆಣ್ಣಾಗಿ ಹೇಗ್ ಹುಟ್ಟಿದ್ಯಾ? ಹಸುಗೂಸಿನ ಸಾವಿನ ಬಗ್ಗೆ ಮಾತಾಡ್ತೀಯ? ಛೀ! ಬರ್ತಾ ಬರ್ತಾ ನಿನ್ನ ಬಾಯಿಗೆ ಇತಿಮಿತಿ ಇಲ್ದಂಗಾಗಿದೆ. ಏನ್ ಮಾತಾಡಬಾರ್ದು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ಬರೀ ಒಂದೇ ಒಂದು ಏಟಿಗೆಲ್ಲ ಅವಳು ಬದಲಾಗಲ್ಲ. ಜೋರಾಗಿ ಇನ್ನೊಂದು 4 ಬಾರ್ಸಿ ಅತ್ತಮ್ಮ, ಅವಾಗಾದ್ರೂ ಬುದ್ಧಿ ಬರುತ್ತೇನೋ. ಅಷ್ಟಕ್ಕೂ ನಿನ್ ಕೋಪ ಯಾರ ಮೇಲಕ್ಕ? ನಮ್ಗಳ ಮೇಲೆ ಅನ್ಕೊಂಡ್ರೆ ಆ ಮಗು ಬಗ್ಗೆ ಕೂಡ ಹಾಗೆ ಮಾತಾಡ್ತೀಯ? ಅಮ್ಮ ಅನ್ನಿಸ್ಕೊಳ್ಳೋದು 7 ಜನ್ಮದ ಪುಣ್ಯ. ಮಗು ಯಾವುದೇ ಒಂದು ಚಿಕ್ಕ ಸಮಸ್ಯೆ ಆದ್ರೂ ಕೂಡ ನನ್ನ ಪ್ರಾಣ ತಗೊಂಡು ಮಗುನ ಉಳಿಸಪ್ಪ ಅಂತ ಕೇಳ್ಕೊಡೋದನ್ನ ಬಿಟ್ಟು ಯಾಕೆ ಹೀಗೆಲ್ಲ ಮಾತಾಡ್ತೀಯ ದಮಯಂತಿ? ಬರ್ತಾ ಬರ್ತಾ ನೀನ್ ಹೇಗ್ ಆಡ್ತಿದ್ಯಾ ಅಂದ್ರೆ ಛೀ, ಇಂಥ ಮಗಳನ್ನ ನಾನು ಯಾಕೆ ಎತ್ತೋ ಅನ್ನಿಸ್ತಿದೆ. ನೀನು ಒಬ್ಬ ಮಗನಿಗೆ ತಾಯಿ ಅಲ್ವೇನೆ? ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ತನ್ನ ಹೊಟ್ಟೆಲಿರೋ ಮಗುಗೆ ಜನ್ಮ ಕೊಡ್ಬೇಕು ಅನ್ಕೋತಾಳೆ ತಾಯಿ. ಅಂಥದ್ರಲ್ಲಿ ನೀನ್ ಹೇಗೆ ಮಗುನ ಹೆತ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಆಕಾಶದಲ್ಲಿ ಗುಡುಗಿದ್ರೆ ಮಗು ಎಲ್ಲಿ ಹೆದರ್ಕೊಳ್ತಾ ಅಂತ ಎದೆಗೆ ಗಟ್ಟಿ ತಬ್ಕೋತಾರೆ. ಸ್ವಲ್ಪ ಅಪಶಕನ ಆದ್ರೂ ಕೂಡ ದೇವರೇ ಕಾಪಾಡು ಅಂತ ಕೇಳ್ಕೊತಾರೆ. ಅಂತದ್ರಲ್ಲಿ ಮಗು ಬಗ್ಗೆ ನೀನ್ ಹಾಗೆ ಮಾತಾಡ್ತಿದ್ಯಾ ಅಂದ್ರೆ ಮೊದಲು ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅನ್ನಿಸ್ತಿದೆ. ಅನುಪಮ, ಮಗುನ ಕರ್ಕೊಂಡು ಹೋಗಿ ದೇವ್ರ ಮುಂದಿರೋ ಕುಂಕುಮ ಹಚ್ಚು. ಯಾವ ದೃಷ್ಟಿನೂ ಇಲ್ದಿರ ಹಾಗೆ ಹೋಗುತ್ತೆ. ಅಯ್ಯೋ, ಈ ವಾತಾವರಣದಲ್ಲಿ ನಾನು ಏನು ಮಾತಾಡಿದ್ರು ನನ್ನ ಕೆನ್ನೆಗೆ ಬಾರಿಸ್ತಾರೆ. ಇಲ್ಲಿ ನೋಡಿದ್ರೆ ಹೀಗಿದೆ, ಅಲ್ಲಿ ಕಲ್ಯಾಣಿನ ಏನೋ ಮಾಡ್ತೀನಿ ಅಂತ ಅಂದ ಸಿದ್ದು. ಇನ್ನೂ ಯಾಕೆ ನ್ಯೂಸ್ ಬಂದಿಲ್ಲ? ಅಮ್ಮ, ಪರಿಸ್ಥಿತಿ ನಿನಗೆ ತಮಾಷೆ ಆಗಿದ್ಯಾ? ನಗ್ದೆ ಇನ್ನೇನು ಅಳ್ಬೇಕಾ? ನಾನು ಹೇಳಲಿಲ್ವಾ ಆ ಹುಡುಗಿ ಸಾಹಸಕ್ಕೆ ಹೋಗ್ಬೇಡಿ ಅಂತ ಕೇಳಿದ್ರ? ಆ ಶೌರ್ಯನ್ನೇ ಸಾಯಿಸಿದೀವಿ, ಇವಳಿಗೂ ಏನಾದ್ರೂ ಮಾಡೋಣ ಅನ್ಕೊಂಡ್ರೆ ಆ ಶೌರ್ಯ ಸತ್ ಮೇಲ್ ಕೂಡ ನಿಮ್ಮನ್ನ ಆಟ ಆಡಿಸ್ತಿದ್ದಾನೆ. ದೆವ್ವ ಆಗಿ ಅವಳಿಗೆ ಕಾವಲ್ ಕಾಯ್ತಿದ್ದಾನೆ.
ಸತ್ತಿದ್ದೇನೆ ಅನ್ಕೊಂಡವನು ಮತ್ತೆ ಹೀಗೆ ಬರೋದು ಅಂದ್ರೇನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ನೊಂದೇನು ಅಂದ್ರೆ ನೇರವಾಗಿ ಬಂದು ನಮ್ಮೇಲೆ ಬೀಳ್ದೆ ಕಲ್ಯಾಣಿ ತಂಟೆಗೆ ಹೋದಾಗ ಮಾತ್ರ ಬರ್ತಿದ್ದಾನೆ. ಮನುಷ್ಯ ಸತ್ರು ಆತ್ಮ ಇಷ್ಟ ಆಗೋರ್ ಸುತ್ತ ತಿರುಗುತ್ತೆ ಅಂದಾಗ ಸುಳ್ಳು ಅನ್ಕೊಂಡೆ, ಈಗದು ನಿಜ ಆಗ್ತಿದೆ. ಹೇಳಕ್ಕ. ಏನೋ ಸಿದ್ದು, ಆ ಶೌರ್ಯ ದೆವ್ವ ಆಗಿದಾನ? ಹಾಗೇನೂ ಇಲ್ಲ. ಅಮ್ಮಂಗ ಹಾಗೆ ಕಾಣಿಸಿದ್ದಾನೆ ಅಂತಿದ್ದಾಳೆ, ತಮಾಷೆ ಮಾಡ್ತಿದ್ದಾಳೆ. ಹೌದು, ಕಲ್ಯಾಣಿನ ಭೇಟಿ ಮಾಡಿದ್ರಾ? ಭೇಟಿ ಮಾಡಿದ್ವಿ. ಏನ್ ಮಾಡಿದ್ರಿ? ಏನ್ ಮಾಡೋದು? ಕಲ್ಯಾಣಿಗೇನೆ ಮಾಡೋದಕ್ಕೂ ನಮ್ಮಿಂದ ಆಗ್ತಿಲ್ಲ ಚಿಕ್ಕಮ್ಮ. ಅವಳ ಯಾವ್ದೋ ಶಕ್ತಿ ಕಾಪಾಡ್ತಿದೆ. ಶಕ್ತಿನಾ? ಯಾವ ಶಕ್ತಿ? ಇನ್ನು ಏನು ಅನ್ನೋದು ನಮಗೂ ಕ್ಲಾರಿಟಿ ಬಂದಿಲ್ಲ. ಈಗಾಗ್ಲೇ 2 ಸಲ ನಮಗ್ ಕಾಣಿಸಿದೆ. ಇನ್ನೊಂದ್ಸಲ ಕಾಣಿಸಿದ್ರೆ ಕನ್ಫರ್ಮ್ ಮಾಡ್ಕೊಂಡು ಅವಾಗ ಹೇಳ್ತೀವಿ. ಸರಿ ಬಿಡಿ, ನೀವು ಕೇಳಿದ್ರಿ ಅಲ್ವಾ ಅಂತ ಕಲ್ಯಾಣಿನ ಬಲವಂತವಾಗಿ ಡ್ಯೂಟಿ ಕಳ್ಸಿದೀನಿ. ನಿನ್ ಮಗ ನೋಡಿದ್ರೆ ಇಲ್ಲಿ ತುಂಬಾ ಅಳ್ತಿದ್ದಾನೆ. ಮನೆ ಅಂತೂ ಪೂರ್ತಿ ಅಳುನಲ್ಲೇ ಇದೆ. ನೀನೊಂದ್ಸಲ ಬರ್ತೀಯಾ? ಅಂತ ಸೆಂಟಿಮೆಂಟ್ಸ್ ನನಗಿಲ್ಲ. ನಾನು ಅಲ್ಲಿಗೆ ಬರ್ಬೇಕು ಅಂದ್ರೆ ನನಗ್ ದುಡ್ಡೋ ಬಂಗಾರನೋ ಸಿಗುತ್ತೆ ಅಂದ್ರೇನೆ ಅವಾಗ ಅಲ್ಲಿಗೆ ಬರೋದು. ಮೊದ್ಲು ನನ್ಗೆ ದುಡ್ಡು, ಆಮೇಲೆನೆ ನಂಗೆ ಮಗು ಆದ್ರೂ ಗಂಡ ಆದ್ರೂ. ನಿನ್ನ ಹಾಗಿರಕ್ಕೆ ನಮ್ಮಿಂದ ಆಗಲ್ಲ ಬಿಡಮ್ಮ. ಸರಿ ಬಿಡು, ಇಡ್ತೀನಿ. ನನ್ ಗಂಡ ನೋಡಿದ್ರೆ ನನ್ ಪ್ರಾಣ ತೆಗಿತಾರೆ. ನೋಡ್ದ್ಯಾ ಸಿದ್ದು, ಅವಳಿಗೆ ಮೊದ್ಲು ದುಡ್ಡು ಬೇಕಂತೆ, ಆಮೇಲೆ ಬೇರೆಯವ್ರಂತೆ. ದುಡ್ಡಿಲ್ಲ ಅಂದ್ರೆ ನಾಳೆ ನಿನ್ನೂ ಹಾಗೆ ಅಂತಾಳೆ. ಅತ್ತೆ, ನಾನ್ ಮಾತಾಡಿದ್ದು ಕಲ್ಯಾಣಿ ಬಗ್ಗೆ. ಇಲ್ಲಿ ನಮ್ ನೋವಲ್ ನಾವಿದ್ರೆ ಅವ್ನ್ ಅಳ್ತಿದ್ದಾನೆ ಅಂತಿದ್ದ ಹಾಗೆ ಹೋಗಿ ಹಾಲ್ ಕುಡ್ಸ್ ಬರ್ಲ ಏನೋ? ಈ ಸಲ ಮನೆಗ್ ಹೋದೆ ಅಂದ್ರೆ ಎಲ್ರೂ ಸೇರಿ ನನ್ನ ಸಾಯಿಸಿ ಅಲ್ಲೇ ಹೂತಾಕ್ತಾರೆ. ಅವಾಗ ನಿಮಗ್ ಸಂತೋಷ ಆಗತ್ತಾ? ಏನೋ ಇವಳು? ಅಮ್ಮ, ಮೊದಲೇ ಇರಿಟೇಷನ್ ಅಲ್ಲಿದ್ದೀನಿ, ಇನ್ನೂ ಇರಿಟೇಟ್ ಮಾಡಬೇಡ. ಆಗೋಯ್ತು, ಸುಮ್ನಿರೇ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ಏನ್ ಗುರು ಇದು, ಕಣ್ಣು ಈ ತರ ಹೊಡ್ಕೋತಾ ಇದೆ? ಹಾ, ಅನ್ಕೊಂಡೆ ಏನು ನೋಡ್ದೆ ನನ್ನ ಕಣ್ಣು ಹೀಗೆ ಹೊಡ್ಕೊಳ್ಳಲ್ಲ ಅಂತ. ಆಗೋಯ್ತು. ಅಮ್ಮ, ಏನ್ ಕೆಲ್ಸನಯ್ಯ ಇದು? ಹಾ, ಇಂಥ ಅಭ್ಯಾಸ ಚೆನ್ನಾಗೇ ಇರೋ ಹಾಗಿದೆ. ಏನಾಗ್ಬೇಕು ನಿಮ್ಗೆ? ಪೊಲೀಸ್ಗೆ ಕಳ್ಳ ಏನಾಗ್ತಾನೆ ಸರ್? ಅವನೊಬ್ಬ ಕಳ್ಳ, ನಾನ್ ಪೊಲೀಸ್. ಹೌದು ಸರ್, ಕಳ್ಳ ಪೊಲೀಸು ಸರ್. ಅಮ್ಮ ಸುಮ್ನಿರಿ ಮೇಡಮ್, ಇಲ್ಲಿ ಚಿಕ್ಕ ಮೆದುಳು ಇರುತ್ತೆ, ಏಟಾಗತ್ತೆ. ಡಾಕ್ಟರ್ ಅವರೇ, ಇವನ್ ತುಂಬಾ ಡೇಂಜರ್ ಕ್ರಿಮಿನಲ್. ಇವನ್ಗೇನಾದ್ರೂ ಮಾಡಿ. ಯಾಕೆ ಮಾಡಲ್ಲಮ್ಮ? ಕೈ ತೆಗೆದು ಕಾಲಿಗೆ, ಕಾಲ್ ತೆಗೆದು ಕೈಗೆ ಹೊಲ್ದ್ರೆ ಸರಿ ಹೋಗುತ್ತೆ ಅಲ್ವಾ? ಅಣ್ಣ ಕೇಳಿಸ್ಕೊಂಡ್ಯಾ? ಕೆಳಗಡೆ ಇರೋದ್ನ ಮೇಲೆ, ಮೇಲಿರೋದ್ನ ಕೆಳಗಡೆ ಹಾಕ್ತಾರಂತೆ ಈ ಡಾಕ್ಟರ್ ಸಾರು. ಆದ್ರೂ ಅವತ್ತಂತೂ ಈ ಮೇಡಮ್ಗೆ ನಿಲ್ಸೋ. ಕಚಡ ಕೆಲ್ಸ ಮಾಡೋದಲ್ದೆ ಅದನ್ನ ಊರ್ಗೆಲ್ಲ ಹೇಳ್ತೀಯಾ? ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹೇಳಮ್ಮ, ಕಂದ ಹೇಗಿದ್ದಾನೆ? ಇನ್ನೂ ಹಾಗೆ ಇದೆಮ್ಮ, ಒಂದೇ ಸಮ ಅಳ್ತಾನೆ ಇದ್ದಾನೆ. ನೀನೊಂದ್ಸಾರಿ ಮನೆಗೆ ಬಂದು ಹೋಗ್ತೀಯಮ್ಮ. ಒಂದ್ಸಾರಿ ಅವನಿಗೆ ಮುಖ ತೋರ್ಸಿ ಹೋಗಮ್ಮ. ಮನೆಗ?
ಹೇಗಾದ್ರೂ ಸರಿ ನೀನ್ ಬರ್ಲೇಬೇಕಮ್ಮ. ಇಲ್ದೆ ಹೋದ್ರೆ ನಿನ್ ಮಗ ಅಳೋನೆ ನಿಲ್ಸಲ್ಲ. ಸರಿ, ಏನೋ ಒಂದ್ ಮಾಡಿ ಬರ್ತೀನಿರಮ್ಮ. ಏನಾದ್ರೂ ಪ್ರಾಬ್ಲಮಾ? ಎಸ್ ಡಾಕ್ಟರ್, ನನ್ ಮಗಂಗೆ ತುಂಬಾ ಜ್ವರ ಇದೆ. ಬೆಳಿಗ್ಗೆ ನಮ್ಮೂರಲ್ಲಿರೋ ಡಾಕ್ಟರಿಗೆ ತೋರ್ಸಿದ್ವಿ. ಅವ್ರೇನೋ ಮೆಡಿಸಿನ್ ಕೊಟ್ರು, ಆದ್ರೆ ಇನ್ನೂ ಕಮ್ಮಿ ಆಗಿಲ್ವಂತೆ. ಮಗುಗೆ ಏನಾಗಿದೆಯೋ ಏನೋ ಅಂತ ಭಯ ಆಗ್ತಾ ಇದೆ ಡಾಕ್ಟರ್. ಮಗು ಯಾವ್ದ್ರ ಬಗ್ಗೆನೋ ತುಂಬಾ ಹಚ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಂಥ ಟೈಮ್ನಲ್ಲಿ ನೀವು ಡ್ಯೂಟಿಗೆ ಯಾಕೆ ಬಂದ್ರಿ? ತಾಯಿಯಾಗಿ ನೀವು ಪಕ್ಕದಲ್ಲಿರೋದು ತುಂಬಾ ಅಗತ್ಯನಮ್ಮ. ಎಲ್ಲಿ ಸರ್, ನಮ್ SI ಅವ್ರ ಕೋಪಕ್ಕೆ ಭಯಪಟ್ಟು ಈ ಕಳ್ರನ್ ಹಿಡಿಯೋದಿಕ್ಕೋಸ್ಕರ ನಾವು ಬರ್ಬೇಕಾಯ್ತು. ಇವಾಗ ನೀವು ಮನೆಗೆ ಹೋಗೋದು ಒಳ್ಳೇದಮ್ಮ. ನಾನು ಸಿರಪ್ ಬರ್ಕೊಡ್ತೀನಿ, ಅದನ್ನ ತಗೊಂಡೋಗಿ ನೀವು ಕುಡಿಸಿ, ಸರಿನಾ? ಈ ಸಿರಪ್ ಕುಡಿದ ತಕ್ಷಣ ನಿದ್ರೆ ಮಾಡ್ಬಿಡ್ತಾನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಅರುಣ, SI ಸರ್ ಪರ್ಮಿಷನ್ ಕೇಳಿದ್ರೆ ಕೊಡೋದಿಲ್ಲ. ನಾನು ಅರ್ಜೆಂಟ್ ಹೋಗ್ಬೇಕಾಗಿ ಬಂತು, ಸೊ ಹೋದೆ ಅಂತ ಹೇಳು. ಇವರನ್ನ ಹುಷಾರಾಗಿ ಕರ್ಕೊಂಡು ಹೋಗು. ಮತ್ತೆ ನಿನ್ ಗಾಡಿ ಸ್ಟೇಷನ್ ಅಲ್ಲಿ ಇದೆ ಅಲ್ವಾ? ನೀವೇನ್ ತಲೆ ಕೆಡಿಸ್ಕೋಬೇಡಿ, ನಾನ್ ತಗೊಂಡ್ ಬರ್ತೀನಲ್ಲ. ನೀನಾ? ಮೇಡಮ್, ನಮ್ಮ ಅಣ್ಣ ಬೈಕ್ ನ ರಾಕೆಟ್ ತರ ಓಡಿಸ್ತಾನೆ. ನೀವು ಆಸ್ಪತ್ರೆ ದಾಟೋದ್ರೊಳಗೆ ನಮ್ಮ ಅಣ್ಣ ಎದುರುಗಡೆ ಬೈಕ್ ಜೊತೆ ಇರ್ತಾನೆ. ನಾನು ಹೇಳ್ದೆ ಅಲ್ವಾ, ಬನ್ನಿ. ಹೌದು ಮೇಡಮ್, ಇಂಥ ಕೆಲ್ಸಗಳನ್ನೆಲ್ಲ ನಿಮ್ಮ ಮನೆಯವ್ರು ನೋಡ್ಕೋಬೇಕಲ್ವಾ? ನಿಮ್ಮ ಯಜಮಾನ್ರಿಲ್ವಾ? ಎಲ್ಲಿ ಹೋಗಿದ್ದಾರೆ ಮೇಡಮ್? ಓ, ದುಡ್ಡು ಸಂಪಾದನೆ ಮಾಡೋಕೆ ದುಬೈಗೆ ಹೋಗೋರಾ? ಮಗುಗ್ ಹುಷಾರಿಲ್ಲ ಅಂತಂದ್ರೆ ಏನ್ ನಿಂತಾರ್ಲೆ? ಕಲ್ಯಾಣಿ, ನೀನ್ ಹೋಗು. ಅವಳ ಗಂಡ ಸತ್ ಹೋಗಿದ್ದಾರೆ, ಅವ್ರ ಬಗ್ಗೆ ನೀವೇನ್ ಕೇಳೋದು? ಅಲ್ಲ, ನಿಮ್ಗೆ ಯಾಕದೆಲ್ಲ ಹೇಳಿ? ಏಯ್ ಏಯ್, ನಿಂತ್ಕೊಳ್ರೋ. ಬಾರೋ ಬಾರೋ ಅಣ್ಣ, ಬಿದ್ದೋಗ್ತೀನಿ ಇರೋಣ. ಬಾರೋ, ಬೇಗ ಬರಲಿ. ಬಾರೋ. ಏಯ್ ಏಯ್, ನಿಂತ್ಕೊಳ್ರೋ. ಏಯ್, ಮತ್ತೆ ಓಡ್ ಹೋದ್ರು. ಇವಾಗ SI ಅವ್ರಿಗೆ ಏನ್ ಹೇಳೋದು? ಹಲೋ ಅರುಣ, ಹೇಳೋ. ಸರ್, ಬಾಬ್ಜಿ ಮತ್ತೆ ಅವನ ಅಸಿಸ್ಟೆಂಟ್ ಓಡ್ ಹೋಗ್ತಿದ್ದಾರೆ ಸರ್. ನಮ್ಮಿಂದ ತಪ್ಪಿಸ್ಕೊಂಡ. ಕಲ್ಯಾಣಿ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಸರ್. ನಾನು ಹೋಗ್ತಿದ್ದೀನಿ ಸರ್. ಏಯ್, ನಿಂತ್ಕೊಳ್ರೋ, ನಿಂತ್ಕೊಳ್ಳಿ. ಅಬ್ಬಾ, ಇವತ್ ನಾನು SI ಅವ್ರ ಕಣ್ಣಿಗೆ ಬೀಳದೆ ಇರೋದೇ ಒಳ್ಳೇದು.
ಶೌರ್ಯ, ಏನು ನಾನು ಸತ್ತೋಗಿದ್ದೀನಿ ಅನ್ನೋ ಚಿಂತೆನೂ ಇಲ್ಲ, ಅಯ್ಯಯ್ಯೋ ನಾನು ಸಾಯಿಸ್ಬಿಟ್ನಲ್ಲ ಅನ್ನೋ ಭಯನೂ ಇಲ್ವಲ್ಲ. ಹಾಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ಯಾ ಅಷ್ಟೇನಾ? ನೀನು ಆ ಸಿದ್ದು ಸೇರ್ಕೊಂಡು ಮಾಡಿರೋ ಪಾಪಗಳು ಅಪರಾಧಗಳನ್ನ ಸತ್ತೋದ್ರೂ ಕೂಡ ನನ್ನಿಂದ ಮರೆಯೋದಕ್ಕಾಗ್ತಾ ಇಲ್ಲ. ನಾನ್ ನಿಮ್ಮನ್ನ ಅದ್ ಹೇಗ್ ಬಿಟ್ಬಿಡ್ತೀನಿ ಹೇಳು? ಹ ಬೇಡ ಶೌರ್ಯ, ನೀವು ನನಗೆ ಕೊಟ್ಟಿರೋದನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಲ್ಲ. ಪ್ಲೀಸ್ ಶೌರ್ಯ, ನನ್ನೇನು ಮಾಡಬೇಡ. ಬೇಡ ಬೇಡ, ನನ್ನೇನು ಮಾಡಬೇಡ. ನಿನ್ನೇನು ಮಾಡಲ್ಲ, ನನ್ ಜೊತೆಲೆ ಮೇಲ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಜೊತೆಲಿರೋಕ್ಕಾಗ್ಲಿಲ್ಲ ಅಂದ್ರು ಅಲ್ಲಿ ಜೊತೆಲಿರ್ಬೋದಲ್ವಾ? ಬಾ. ಬೇಡ 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 ಬೇಡ. ಬಾ ಬಾ ಶೌರ್ಯ, ಬಾ. ಶೌರ್ಯ, ನನ್ನೇನು ಮಾಡಬೇಡ. ಬೇಡ ಶೌರ್ಯ, ಬಿಟ್ಬಿಡು ಶೌರ್ಯ. ಬಿಡು 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 ಶೌರ್ಯ, ಬೇಡ ಬೇಡ ಶೌರ್ಯ. ಸಾಯಿ. ಪ್ಲೀಸ್ ಶೌರ್ಯ. ಸಾಯಿ ಸಾಯಿ. ಬಿಟ್ಬಿಡು ಶೌರ್ಯ, ಏನು ಮಾಡಬೇಡ ಶೌರ್ಯ. ಬೇಡ ಬೇಡ ಶೌರ್ಯ, ಏನು ಮಾಡಬೇಡ. ಶೌರ್ಯ ಶೌರ್ಯ, ಬಿಟ್ಬಿಡು ಬಿಟ್ಬಿಡು ಶೌರ್ಯ. ಬಿಡು ಬಿಡು. ಶೌರ್ಯ ಶೌರ್ಯ, ನಾನೇನು ಮಾಡಬೇಡ ಶೌರ್ಯ. ಪ್ಲೀಸ್ ಶೌರ್ಯ, ನಾನೇನು ಮಾಡಬೇಡ ಶೌರ್ಯ. ಶೌರ್ಯ ಶೌರ್ಯ. ಏನಾಯ್ತು ಸ್ಯಾಮ್? ಶೌರ್ಯ 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 ಶೌರ್ಯ. ಸಿದ್ದು 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 ಶೌರ್ಯ. ಶೌರ್ಯ ಶೌರ್ಯ ಸಿದ್ದು ಸಿದ್ದು ಶೌರ್ಯ ಶೌರ್ಯ ಬಂದಿದ್ದಾನೆ. ಇವಳಿಗೆ ಕೆಟ್ಟ ಕನ್ಸ್ ಬೀಳೋಕ್ ಶುರು ಆಗಿದ್ಯೋ ಇಲ್ಲ ನಿಜವಾಗ್ಲೂ ಬಂದಿದ್ದಾನೋ? ಏ ಸಿದ್ದು, ಹೀಗಾದ್ರೆ ತುಂಬಾ ಕಷ್ಟ ಕಣೋ. ನಿಮ್ಮನ್ ಯಾರು ಕಾಪಾಡಲ್ಲ. ಅಮ್ಮ, ನೀನ್ ದಯವಿಟ್ಟು ಆ ನಗು ನಿಲ್ಸ್ತ್ಯಾ? ಮೊದ್ಲೇ ಒಂದ್ ಕಡೆ ಬೈದಲ್ಲಿ ಸಾಯ್ತಿದ್ರೆ ಮಧ್ಯದಲ್ಲಿ ನಿನ್ ನಗು ಏನು? ನಗು ಬಂದ್ರೆ ನಗ್ಬೇಡ ಅಂತ್ಯಾ? ಈಗ ಶೌರ್ಯನ್ ಬರ್ಬೇಡ ಅಂದ್ರೆ ಬರ್ದೇ ಇರ್ತಾನ? ಇದು ಕೂಡ ಹಾಗೆ ಅಲ್ವಾ? ಈ ಭಯ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಭಯ ಪಡ್ಬೇಡ ಬಿಡು, ಏನಾದ್ರೂ ಒಂದ್ ದಾರಿ ಸಿಗುತ್ತೆ. ನೋಡು ಸಂಪದ, ನೀನ್ ಹೀಗ್ ಒಂಟಿಯಾಗಿ ಮಲ್ಕೊಂಡು ಆ ಶೌರ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ನಿನ್ ಹೃದಯ ನಿಂತೋಗಿ ಮಲ್ಗಿದ ಜಾಗದಲ್ಲೇ ಹೊರಟೋಗ್ತೀಯ. ಹುಷಾರಾಗಿರು. ಸಿದ್ದು, ನನಗ್ ಭಯ ಆಗ್ತದೆ ಸಿದ್ದು. ಇದು ಕನ್ಸು ಇಲ್ಲಾಂದ್ರೆ ನಿಜವಾಗ್ಲೂ ಶೌರ್ಯ ಬಂದಿದ್ದು ನನ್ಗೆ ಅರ್ಥ ಆಗ್ತಿಲ್ಲ ಸಿದ್ದು. ಸ್ಯಾಮ್, ಏನಿದು? ಖಂಡಿತ ನಿನಗೆ ಕೆಟ್ಟ ಕನ್ಸು ಬಿದ್ದಿರುತ್ತೆ ಅಷ್ಟೇ. ಅದನ್ನು ಮೀರಿ ನೇನು ಇರಲ್ಲ. ಸುಮ್ನಿರು, ನಾನಿದ್ದೀನಲ್ವಾ?